ಓಕೆ ಸ್ನೇಹಿತರೆ ನೋಡಿ, ಅಭಿಮಾನವನ್ನು ಯಾವ ರೀತಿ ಎಲ್ಲ ತೋರಿಸ್ತಾರೆ ಅಂದರೆ ಇವರು ಈ ರೀತಿ ಡಿ ಬಾಸ್ ಅಂತ ಬರ್ಸ್ಕೊಂಡಿದ್ದಾರೆ. ಸೊ ಇದು ಮುಂಚೆಯಿಂದ ಬರ್ಕೊಂಡಿರೋದು ಅನಿಸುತ್ತೆ. ಇಲ್ಲಿ ಕನ್ನಡದಲ್ಲಿ ಬರ್ಸ್ಕೊಂಡಿದ್ದಾರೆ ದರ್ಶನ್ ಅಂತ. ಇಲ್ಲಿ ಡೆವಿಲ್ ಬಂದಿರೋದ್ರಿಂದ ಡೆವಿಲ್ ಅಂತಲೇ ಕಟಿಂಗಲ್ಲಿ ಬರ್ಸ್ಕೊಂಡ್ಬಂದಿದ್ದಾರೆ. ಬ್ರದರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ, ಕೆಂಚ. ಓಕೆ, ಎಲ್ಲಿಂದ ಬಂದಿರೋದು ನೀವು? ನಾವು ಆನೇಕಲ್ಲು. ಓಕೆ. ಸೊ ಯಾಕೆ ಅಷ್ಟೊಂದು ಇಷ್ಟ? ಅವ್ರನ್ನ ಇಷ್ಟ ಪಡೆದೋಗಿರೋದಕ್ಕೆ ಏನು ಇದೇ ಇಲ್ವಲ್ಲ, ಏನು ಆಪ್ಷನ್ಗಳೇ ಇಲ್ಲ. ಆ ದೇವ್ರನ್ನ ನೋಡ್ತಾ ಇದ್ರೆ ನಮಗೆ ಬೇರೆ ಲೆವೆಲು. ನಮ್ಮ ಯಜಮಾನಪ್ಪ ಅಂದರೆ ನಮಗೆ ಬೇರೆ ಲೆವೆಲು. ಸಾವಿರ ಮಾತಾಡ್ಕೊಂಡು ನಾವು ಬೇಜಾರು ಮಾಡ್ಕೊಳ್ಳಲ್ಲ, ತಲೆ ಕೆಡ್ಸ್ಕೊಳ್ಳಲ್ಲ. ಅವರು ಅಂದ್ರೆ ಬೇರೆ ಲೆವೆಲು. ಆ ಥರ ಸ್ಯಾಂಡಲ್ವುಡಲ್ಲಿ, ಕರ್ನಾಟಕದಲ್ಲಿ ಈ ಥರ ಒಬ್ಬರು ಒಳಗಡೆ ಇದ್ಕೊಂಡು ನಾವು ಈ ಥರ ಮೆರೆಸ್ತಾ ಇದ್ದೀವಿ ನಮ್ಮ ಯಜಮಾನಪ್ಪನ ಅಂದರೆ ಏನೋ ಮೋಸ್ಟ್ಲಿ ಈ ಅಪ್ಪರಿಗೂ ಪಡ್ಕೊಂಡಿರೋ ಬಂದಿರೋ ಪುಣ್ಯ. ನಾವು ಪುಣ್ಯ ಮಾಡಿದ್ವಿ, ಇಲ್ಲ ಇವ್ರು ಪುಣ್ಯ ಮಾಡೋರು ಏನೋ ಗೊತ್ತಿಲ್ಲ. ಇವ್ರನ್ನ ಪಡ್ಕೊಂಡಿರೋದೇ ನಮ್ಮ ಪುಣ್ಯ. ಕಾಟೇರದಲ್ಲಿ ಒಂದು ಸಾಂಗ್ ಆಯ್ತಲ್ಲ ನಮ್ಮ, ಆ ಥರ ನಾವು ಪಡ್ಕೊಂಡಿದ್ದೇ ಪುಣ್ಯ. ಮಿಕ್ಕಿದ್ದು ಹೆಂಗಾರು ಇರ್ಬೋದು. ಈ ಥರ ಸಿಚುವೇಷನಲ್ಲಿ ನಮ್ಮ ಯಜಮಾನಕ್ಕೋಸ್ಕರ ನಾವು ಇನ್ನೂ ಬದುಕಿದ್ದೀವಿ. ಎಲ್ಲರೂ ಆಡ್ಕೋತಾರೆ, ಕೊಲೆ ಮಾಡೋನೆ ಕೊಲೆಗಾರ ಅಂತೆಲ್ಲ ಹೇಳ್ತಾರೆ. ಆದರೆ ನಾವು ಹೇಳ್ತಾಯಿದ್ದೀವಿ, ಅವ್ರನ್ನ ಹತ್ರದಿಂದ ನೋಡ್ರಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡೋರು ಮಾಮೂಲಿ 5G ಫೋನು, ಸುಮ್ಮನೆ ಕಮೆಂಟ್ ಮಾಡ್ತಾ ಇರ್ತೀರಾ. ಅವನು ಅಷ್ಟು ಕೊಲೆ ಮಾಡವನೆ, ಇಷ್ಟು ಕೊಲೆ ಮಾಡವನೆ ಅಂದ. ನಿಮ್ಮನೆ ದೋಸೆ ತೂತ್ಗಳು, ರಾಗಿ ಮುದ್ದೆ ಎಲ್ಲ ತೂತ್ಗಳೇ ನಿಮ್ಮದೇ ವ್ಯತ್ಯಾಸ ಗೊತ್ತಿರಲ್ಲ. ಸುಮ್ಮನೆ ನಮ್ಮ ಯಜಮಾನಪ್ಪನ ಬಗ್ಗೆ ಮಾತಾಡಬೇಡ್ರಿ ದಯವಿಟ್ಟು. ಎಲ್ರಿಗೂ ಹೇಳೋದೊಂದೇ, ಸಿನಿಮಾ ನೋಡಿ, ಪ್ರೋತ್ಸಾಹಿಸಿ. ಕನ್ನಡ ಇಂಡಸ್ಟ್ರಿ ಬರೋ ವಾರ 45 ಬರುತ್ತೆ, ಮತ್ತು ಮಾರ್ಕ್ ಬರುತ್ತೆ. ಪ್ರತಿಯೊಂದು ಕನ್ನಡ ಪಿಕ್ಚರ್ ನೋಡಿರಿ. ಒಬ್ಬ ಹೀರೋನ ಕಿಂಡಲ್ ಮಾಡಬೇಡ್ರಿ. ಇಬ್ಬರ ಜಗಳ ಮೂವನಿಗೆ ಲಾಭ ಅಂದರೆ ಕನ್ನಡ ಇಂಡಸ್ಟ್ರಿ ನಾವು ಮಾತಾಡ್ತಾ ಇದ್ರೆ ತೆಲುಗು ತಮಿಳವರು ಲಾಭ ಮಾಡ್ಕೊಂಡು ಹೋಗ್ತಾರೆ. ನಾವು ಇಲ್ಲಿ ದರ್ಶನ್ಗೆ ಬೈಕೊಂಡು, ನಮ್ಮ ಬಾಸಿಗೆ ಬೈಕೊಂಡು, ಇನ್ನೊಬ್ಬ ಹೀರೋಗೆ ಬೈಕೊಂಡು ಓಡಾಡ್ತಾ ಇದ್ರೆ ಮೂರನೇ ಸೈಲೆಂಟಾಗಿ ಬಂದು ಪಿಕ್ಚರಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾನೆ. ಅವರೇ ಬಂದು ಮಾಡ್ಕೊಂಡು ಹೋಗೋದು. ಇಬ್ಬರ ಜಗಳ ಮೂವನಿಗೆ ಲಾಭ. ಇಲ್ಲಿ ಕಾಂಟ್ರವರ್ಸಿ ಮಾಡ್ತಾ ಇರೋದು ಯಾರು? ನಮ್ಮವರೇ, ಬೇರೆ ಯಾರಲ್ಲ. ನಮ್ಮ ಬಾಸ್ಗೆ ಬೇರೆ ಥರ ಕಮೆಂಟ್ ಮಾಡ್ತಾರೆ, ತೆಲುಗುನವ್ನು ಬರ್ತಾರೆ, ಅವನಿಗೆ 1000 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಹೋಗ್ತಾರೆ. ಅದೇ ನಮ್ಮ ಕನ್ನಡ ಪಿಕ್ಚರ್ಗೆ ಪೈರೇಸಿ ಮಾಡ್ತಾರೆ. ಅವ್ನು ಹಂಗಿಲ್ಲ, ಆಕ್ಟಿಂಗ್ ಚೆನ್ನಾಗಿಲ್ಲ, ಇನ್ನೊಂದು ಚೆನ್ನಾಗಿಲ್ಲ, ಸಿಗರೇಟ್ ಇದು ಕಾಪಿ, ಬ್ಯಾಡ್ ರಿವ್ಯೂ ಕೊಡ್ತಾರೆ. ಸಿಗರೇಟ್ ಇದು ಮೇಕಪ್ಪು. ಅವನ್ಯಾರ ಮೊನ್ನೆ ಒಂದು ವೀರೇಶ್ ಟ್ಯಾಗಿಸಲ್ಲಿ ಒಬ್ಬ ಮಾತಾಡೋಣ, ಮಾರ್ಕ್ ಟ್ರೈಲರ್ ದಿನ, ಏನು ಚಿನ್ನ ಬರಂಗಿದ್ರೆ ಬಂದ್ಬಿಡು ಚಿನ್ನ 25ನೇ ತಾರೀಕಿಗೆ ಅಂದ. ಅದನ್ನೇ ಕಂಡ್ರೆ ಹೇಳ್ತಾರದು. ಕಾಂಟ್ರವರ್ಸಿ ಮಾಡೋ ಮುಂಚೆ ಯೋಚನೆ ಮಾಡಿರಿ. ಕನ್ನಡ ಹೀರೋ ಯಾವ್ದಾದ್ರು ಪಿಕ್ಚರ್ ಮಾಡ್ಕೊಳ್ರಿ, ನಮ್ಮ ಕನ್ನಡ ಪಿಕ್ಚರು ಸಪೋರ್ಟ್ ಮಾಡಿ. ಬರೋಕ್ಕೆ ಮುಂಚೆ ಬಂದ್ಬಿಡು ಚಿನ್ನ ಹೊಡಿತೀವಿ ಗುಣ ಅಂದರೆ ನಮ್ಮ ಮುಂದೆ ಬರಬೇಕಂದ್ರೂ 2 ಜನ್ಮ ಅಲ್ಲ, ಅದು ಬೇರೆ ಥರ ಇರುತ್ತೆ. ಸೆಲೆಬ್ರೇಟು ನಾವು ಏನು ಬೇಕಾದ್ರೂ ನಮ್ಮ ಯಜಮಾನಪ್ಪನಿಗೋಸ್ಕರ ಪ್ರಾಣ ಇಟ್ಕೊಂಡು ನಾವು ಇರೋದು. ಆ ಅಪ್ಪನಿಗೋಸ್ಕರ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ. ಅದಕ್ಕೂ ಕಮೆಂಟ್ ಮಾಡ್ತಾರೆ, ನಿಮ್ಮ ಪ್ರಾಣ ಕೊಡ್ತೀರಾ, ಜೈಲಿಗೆ ಹೋಗ್ಬಿಡಿ ಅವ್ರ ಜೊತೆ ಅಂತ. ಆ ಥರ ಏನಾದ್ರು ಸರ್ಕಾರ ಆ ಥರ ಏನಾದ್ರು ಪರ್ಮಿಷನ್ ಏನಾದ್ರು ಕೊಟ್ಟರೆ, ಆ ಥರ ಸರ್ಕಾರ ಏನಾದ್ರು ಪರ್ಮಿಷನ್ ಕೊಟ್ಟು ಜಡ್ಜ್ ಏನಾದ್ರು ಅಭಿಮಾನಿಗಳು ಯಾರು ದರ್ಶನ್ಗೋಸ್ಕರ ಜೈಲಿಗೆ ಹೋಗ್ತೀರಾ ಅಂತ ಏನಾದ್ರು ಹೇಳಿದ್ರೆ ನಮ್ಮ ತಾಯಣೆ ಬೆಂಗಳೂರು ಜೈಲು ಸಾಕಾಗಲ್ಲ. ಅಷ್ಟು ಜನ ಹೋಗ್ತೀವಿ ಸ್ವಾಮಿ, ಅವ್ರಿಗೋಸ್ಕರ ಪ್ರಾಣ ಕೊಡ್ತೀವಿ. ಏನೋ ಒಂದು 3 ವರ್ಷ 4 ವರ್ಷ ಜೇಸಿ ಹೊಡಿಯಲ್ವಾ, ಹೊಡೆದೇ ಹೊಡಿತೀವಿ ನಮ್ಮ ತಾಯಣೆ. ಆ ಥರ ಏನೋ ಪರ್ಮಿಷನ್ ಕೊಡಲ್ವೇ, ಸುಮ್ಮನೆ ಎಲ್ಲ ಫೇಕ್ ನ್ಯೂಸ್ ಹೇಳೋದು, ಕಮೆಂಟ್ಗಳು ಹಾಕೋದು. ಅವ್ರಿಗೋಸ್ಕರ ಹಂಗೆ ಮಾತಾಡ್ತೀರಾ, ಇವ್ರಿಗೋಸ್ಕರ ಹಿಂಗೆ ಮಾತಾಡ್ತೀರಾ ಅಂತ ಕಮೆಂಟ್ಗಳು ಮಾಡ್ಕೊಂಡು ಎಲ್ಲ ದುಡ್ಡು ಕೊಡ್ಕೊಂಡು ಟೋಕನ್ ಹಾಕೋತಾರೆ ಅಭಿಮಾನಿಗಳು ಅಂತಾರೆ. ಪ್ರತಿಯೊಂದು ಪಿಕ್ಚರ್ಗೂ ನಮ್ಮ ಸ್ವಂತ ಖರ್ಚಲ್ಲಿ ಮಾಡ್ತಾ ಇರೋದು. ಒಬ್ಬೊಬ್ಬ ಆಟೋ ಡ್ರೈವರು ಕೂಲಿ ಕೆಲಸ ಮಾಡೋನು, ಹೋಟ್ಲಲ್ಲಿ ಕೆಲಸ ಮಾಡೋನು, ಅವನು 1000 ರೂಪಾಯಿ ದುಡ್ಡು ಹಾಕ್ಬಿಟ್ಟು ಈ ಥರ ಸೆಲೆಬ್ರೇಷನ್. ಯಾರೇನು ನಮಗೇನು ಕೋಟ್ಯಾಂತರ ರೂಪಾಯಿ ಯಾವುದೂ ಸಂಘದಿಂದ ಬರೋಲ್ಲ ನಮಗೆ. ಸ್ವಾಮಿ ನಾವು ಇಷ್ಟಪಟ್ಬಿಟ್ಟಿದ್ದೀವಿ. ಈಗ ನಮ್ಮಮ್ಮ ನಾನು ಹೊಡಿತಾಳೆ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗ್ತೀವಾ? ಇಲ್ಲ ತಾನೇ. ಹೆಣ್ಣಿಗೆ ಬಳೆ ಮುಖ್ಯ, ತಾಯಿಗೆ ಮಗು ಮುಖ್ಯ, ನಮಗೆ ನಮ್ಮ ಡಿ ಬಾಸ್ ಮುಖ್ಯ ಅಷ್ಟೇ. ಜೈ ಡಿ ಬಾಸ್. ನಾವು ಹೇಳೋದು ಎಲ್ಲ ಕನ್ನಡ ಪಿಕ್ಚರ್ ನೋಡಿ ನಮ್ಮ ಬಾಸ್ನ ಪ್ರೋತ್ಸಾಹಿಸ್ರಿ. ನಾವು ನಿಮ್ಮ ಪಿಕ್ಚರ್ಗಳು ನೋಡ್ತೀವಿ, ನೀವು ನಮ್ಮ ಪಿಕ್ಚರ್ ನೋಡಿರಿ. ಇನ್ನೊಬ್ರಿಗೆ ಸಿಗಾಕಬೇಡ್ರಿ, ನಾಲ್ಗೆಗೆ ಆಹಾರ ಆಗಬೇಡ್ರಿ. ಎಲ್ಲ ಪಿಕ್ಚರು ನೋಡಿರಿ, ಎಲ್ಲರೂ ಬರುತ್ತೆ. ಅಂದರೆ ನಮ್ಮನೆ ದೇವರು ನಮಗಿಷ್ಟ, ನಮ್ಮನೆ ದೇವರು ಮಂಜುನಾಥ. ಹಂಗೆ ನಮ್ಮ ಡಿ ಬಾಸ್ ನಮಗಿಷ್ಟ. ನಾವು ಇನ್ನೊಂದು ಪಿಕ್ಚರ್ ಮಾರನೆಗೆ ಹೋಗ್ತೀನಿ. 2 ಪಿಕ್ಚರ್ ಒಟ್ಟಿಗೆ ರಿಲೀಸ್ ಆದರೆ ಫಸ್ಟು ನಮ್ಮ ದೇವರು, ನನ್ನ ಮನೆ ದೇವರು, ಆಮೇಲೆ ಬೇರೆ ಪಿಕ್ಚರ್ಗೆ ಹೋಗ್ತೀನಿ.
ಆ ಥರ. ಜೈ ಡಿ ಬಾಸ್, ಜೈ ಚಾಲೆಂಜಿಂಗ್ ಸ್ಟಾರ್. ನಮ್ಮ ತಾಯಿ ಚಾಮುಂಡೇಶ್ವರಿ, ನಮ್ಮ ಬಾಸ್ ಬೇಗ ಬರಲಿ. ಆ ತಾಯಿ ಚಾಮುಂಡೇಶ್ವರಿ ನಾವು ಕೇಳ್ಕೊತಾ ಇದ್ದೀವಿ. ಯಾರು ಕಂಡು ಮಾಡಬೇಡ್ರಿ. ನಮ್ಮ ಯಜಮಾನ ಹಬ್ಬದ ಬಗ್ಗೆ ಕೆಟ್ಟ ಕಮೆಂಟ್ ಹಾಕ್ಬೇಡ್ರಿ. ಹಾಕಿದ್ರೆ ನೀವು ಏನೇ ಮಾತಾಡೋ ನಮ್ಗೇನು ಬೇಜಾರಾಗಲ್ಲ. ನಾವಂತೂ ನಿಮಗೆ ಉತ್ತರ ಕೊಡಲ್ಲ. ಸೂಪರ್. ಜೈ ಡಿ ಬಾಸ್. ಇದು ನಿಮ್ಮ ಮುಂಚೆಯಿಂದ ಆಗಿರೋದು ಏನಿದು? ನಮಗೆ 4 ವರ್ಷ ಆಯಿತು ಆಕ್ಸಿಡೆಂಟ್ ಆಗಿ. ಈ ದೇವ್ರವ್ರಲ್ಲ, ಮೊದಲು ಚೆನ್ನಾಗಿದ್ರಿ, ಮೊದಲು ಸಖತ್ತಾಗಿದೆ, ಫೋಟೋ ತೋರಿಸ್ತೀನಿ. ಈ ದೇವ್ರವ್ರಲ್ಲ, ಇವರೇ ನನ್ನ ಬದುಕಿಸಿದ್ದು. ಅದು ಹೇಳ್ಬೇಕು ತಾನೆ ಅದನ್ನ. ಅವೆಲ್ಲ ಹೇಳ್ಬಾರ್ದು. ನಮ್ಮ ಯಜಮಾನಪ್ಪ ಹೇಳ್ಕೊಟ್ಟಿರೋದು ನಮಗೆ ಆ ಥರ ಹೇಳ್ಬೇಡ ಅಂತ. ಅದಕ್ಕೆ ನಾವು ಹೇಳಲ್ಲ. ಅಲ್ಲ, ಅವ್ರು ಒಳ್ಳೆತನ ಗೊತ್ತಾಗಬೇಕಲ್ಲ, ಹೇಳಿಲ್ಲ. ಬೇಡ, ಕೆಟ್ಟತನನೇ ಇರಬೇಕು ನಮ್ಮ ಯಜಮಾನಪ್ಪನಿಗೆ, ಒಳ್ಳೆತನ ಬೇಡ. ಈಗ ನಿಮ್ಗೆ ಇದು ಸಹಾಯ ಮಾಡಿದವ್ರೇನಾ? ಅದೇ ದೇವರೇ ಮಾಡಿರೋದು ನಮ್ಗೆ. ಏನು ಆಪರೇಷನ್ಗೆ ದುಡ್ಡು ಕೊಟ್ಟಿದ್ರು? ಅವೆಲ್ಲ ಹೇಳ್ಬಾರ್ದು. ಕೆಲವರು ಅದನ್ನೇ ಹೇಳ್ತಾರೆ, ಮೀಡಿಯಾದವ್ರು ಬಂತಾರೆ ಅಂದ್ಬಿಟ್ಟು ಫೇಕ್ ನ್ಯೂಸ್ ಹಾಕ್ತಾರೆ ಅಂತಾರೆ. ನಮಗೆ ಬೇಡ, ನಮ್ಗೆ ಯಾರು ಏನೂ ಮಾಡಿಲ್ಲ, ನಾವು ಹಿಂಗೆ ಇರೋದು. ಜೈ ಡಿ ಬಾಸ್ ಅಷ್ಟೇ. ಏನಾಗಿತ್ತು ಅಲ್ಲಿ? ಆಕ್ಸಿಡೆಂಟು, ಬೈಕಲ್ಲಿ ಬಿದ್ದು ಕಣ್ಣು ಕಾಣಲ್ಲ ನನಗೆ, ಒಂದೇ ಕಣ್ಣಿರೋದು. ಅವತ್ತು ಈ ಅಪ್ಪ ಇಲ್ಲೋಗಿ ನಾನು ಇರ್ತಿರ್ಲಿಲ್ಲ. ಇವತ್ತು ಇಲ್ಲಿ ಈ ಥಿಯೇಟ್ರ್ ಮುಂದೆ ಮಾತಾಡ್ತಿರ್ಲಿಲ್ಲ. ಯಾವತ್ತೋ ದೇವ್ರು ಕರ್ಕೊಂಬಿಡೋದು. ಹೇಳ್ಕೋಬೇಕಲ್ವಾ ಸರ್, ಅದನ್ನ ಹೇಳ್ಕೊಂಡಿರುತ್ತೆ ಜನಕ್ಕೆ ಗೊತ್ತು. ನಮ್ಮ ಯಜಮಾನಪ್ಪ ಹೇಳ್ಕೊಡ್ಲಿಲ್ವ ನಮ್ಗೆ ಅದೆಲ್ಲ? ಅಲ್ಲ, ಅವ್ರು ಹೇಳ್ಕೊಡಲ್ಲ. ಈಗ ಅವ್ರು ಕಷ್ಟದಲ್ಲಿದ್ದರಿಂದ ಹೇಳ್ಬೇಕು ತಾನೆ ನೀವು. ಬೇಡ, ಆ ಥರ ಸಿಂಪತಿ ನಮಗೆ ಬೇಡ. ಸಿಂಪತಿ ಪ್ರಶ್ನೆ ಅಲ್ಲ. ಈಗ ನಿಮ್ಗೆ ಆಗಿರೋದನ್ನ ನೀವು ಹೇಳ್ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ? ಬೇಡ ಬೇಡ. ಈಗ ನನಗೆ ಹಸಿವಿದೆ ಅಂತ ನಾನು ಹೇಳ್ಕೊಟ್ಟಿರ್ತಾನೆ ನಿಮಗೆ ಗೊತ್ತಾಗೋದು. ಬೇಡ, ಆ ಥರ ಹಸಿವಿದ್ರೂ ನೀರು ಕುಡ್ಕೊಂಡು ಬದುಕಬೇಕು. ನೀನು ಊಟ ಕೊಡಿಸಿ ಅಂದ್ಬಿಟ್ಟು ನಿನಗೆ ಜೈ ಅನ್ಬಾರ್ದು. ಅಲ್ಲ ಸರ್, ಜೈ ಪ್ರಶ್ನೆ ಅಲ್ಲ. ಈಗ ನನಗೆ ಹಸಿವಿದೆ ಅಲ್ವಾ, ನನ್ನ ಹಸಿವಿದೆ ನಾನು ಹೇಳ್ಕೊಡ್ರೆ ನಿಮಗೆ ಗೊತ್ತಾಗೋದು ಊಟ ಕೊಡೋದು. ಬೇಡ, ನಾವು ಹಂಗೆ ನೀರು ಕುಡ್ಕೊಂಡು ಕಾಲ ಕಳೀತೀವಿ. ನಮ್ಮ ಯಜಮಾನಪ್ಪನ ಹಂಗೆ ಹೃದಯದಲ್ಲಿ ಇಟ್ಕೊಂಡು ನಾನು ಬದುಕ್ತೀನಿ, ಸಾಕು. ಒಳ್ಳೆ ಸಂದೇಶ ಕೊಟ್ರಿ ಸರ್. ನಮಸ್ತೆ. ನಮ್ಮ ಫ್ರೆಂಡೇ ಬಿಡಿ. ಓಕೆ. ಇಲ್ಲ ಇಲ್ಲ ಮಾತಾಡೋಣ. ಅಲ್ಲ, ಇವ್ರ ಬಗ್ಗೆ ಹೇಳಿ, ಪರವಾಗಿಲ್ಲ. ಇಲ್ಲ ಮಾಡ್ತಾ ಇದ್ರು. ಅದೇ ಅಮೌಂಟ್ ಎಲ್ಲ ಕೊಟ್ಟರು. ಅವನು ಸ್ವತಃ ಥರನೇ ಆಗ್ಬಿಟ್ಟಿದ. ಫುಲ್ಲು ಬಾಡಿ ಇರಲ್ಲ. ಎಷ್ಟು ದಿನ ಆಯಿತು ಆಕ್ಸಿಡೆಂಟ್ ಆಗಿ? ಅದಾಗ 4 ವರ್ಷ ಆಗ್ತಾಯಿದೆ. 4 ವರ್ಷ ಆಯಿತು. ಸೊ 4 ವರ್ಷದಲ್ಲಿ ಆಪರೇಷನ್ ಮಾಡಿದ್ರೆ ಅದು ಆಪ್ರೇಷನ್ ಮಾಡೋದು ಅದೇ ಡಾಕ್ಟ್ರು ಕಣ್ಣು ಬಂದರೆ ಇದು ಮಾಡೋಣ ಅಂತ ಹೇಳಿದರು. ಬಟ್ ಡಾಕ್ಟ್ರು ಕಣ್ಣು ಅದು ಏನೇ ಮಾಡಿದ್ರು ನರಕ್ಕೆ ಎಫೆಕ್ಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಬೇಡ ಅಂತ ಅಂದರು. ಸರಿ ಅಂದ್ಬಿಟ್ಟು ಬಾಸ್ ಟ್ರೈ ಮಾಡೋಣ ಅಂತಾನೆ ಅಂದಿದ್ದು. ಬಟ್ ಅದು ಡಾಕ್ಟ್ರ್ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಅದೇ ಪೂರ್ತಿ ಖರ್ಚು ಅವರೇ ನೋಡ್ಕೊಂಡು ಎಲ್ಲ ಅವರೇ. ಸೊ ಪ್ರೈವೇಟ್ ಹಾಸ್ಪಿಟಲ್ ಸ್ಪರ್ಶ ಹಾಸ್ಪಿಟ್ಲಲ್ಲಿ ಅದೇ ಇದ್ರ ಹತ್ರ ಆನೇಕಲ್ ರೋಡ್, ಚಂದಾಪುರ ಹತ್ರ. ಅವನಿರೋದು ಆನೇಕಲ್ಲಲ್ಲಿ, ಅಲ್ಲಿಂದ ಬಂದಿದ್ದಾನೆ. ಎಷ್ಟು ಖರ್ಚು ಆಯ್ತು ಸರ್ ಸುಮಾರು? ಅಂದ ಲೆಕ್ಕ ಇದೆ ಗೊತ್ತಾ ಬ್ರೋ? ಎಷ್ಟೋ 2 ಲಕ್ಷನ 3 ಲಕ್ಷನ ಬಾಸ್ ಕೊಟ್ಟಿದ್ದು. ಇರಲಿ ಬಿಡಿ. ಅಲ್ಲ, ಎಷ್ಟು ಒಂದು 2-3 ಆಗಿರ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ. ಮತ್ತು ಈಗ ಸಿನಿಮಾ ಬರ್ತಿದೆ. ಸೊ ಅಷ್ಟೆಲ್ಲ ಕಣ್ಣು ಮುಂದೆ ನೋಡಿರ್ತಕ್ಕಂಥದ್ದು. ಈಗ ಜನ ನೋಡ್ತಾರೆ ಮಾತಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಆ ವ್ಯಕ್ತಿನ ಈ ರೀತಿ ನೋಡಿರ್ತಕ್ಕಂಥ ಸಹಾಯ ಮಾಡಿರೋದ್ರೆ ನೀವು ಅನುಭವಿಸಿರೋದು ನಿಮ್ಮ ಸ್ನೇಹಿತರಿಗೆ. ಸೊ ನಾಳೆ ಸಿನಿಮಾ ಬರ್ತಿದೆ, ಬಟ್ ಅವ್ರು ಬಿಡಿ, ಅವ್ರು ನೋವಲ್ಲಿದ್ದಾರೆ ಸ್ವಲ್ಪ. ಬಟ್ ಇವಾಗ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ಸೆಲೆಬ್ರೇಷನ್ ನೋಡಿದ್ದೀರಲ್ಲ ಸರ್, ನೋಡ್ತಾ ಇದ್ದೀರಲ್ಲ. ಇನ್ನೂ ಇವಾಗೂ ನರ್ತಕಿ ಹತ್ರ ಹೋಗ್ಬಿಟ್ಟು ಬಂದು ಮೇನ್ ಥಿಯೇಟ್ರ್ ಹತ್ರ ಅಲ್ಲೂ ಚೆನ್ನಾಗಿ ನಡೀತಾ ಇದೆ. ಅದೇ ನೋಡೋಣ ಏನಾಗುತ್ತೆ. ಮೂವಿ ಚೆನ್ನಾಗಿದ್ರೆ ಸಾಕು ನಮಗೆ. ಮೂವಿ ಚೆನ್ನಾಗಿದ್ರೆ 100 ಅಲ್ಲ 200 ಕೋರ್ಸ್ ಆಗುತ್ತೆ. ಬಾಸ್ತು ಆ ಫ್ಲಾಪ್ ಆದ್ರೂ 100 ಕೋರ್ಸ್ ಆಗೇ ಆಗುತ್ತೆ. ಅಲ್ಲ, ಅದಾಗುತ್ತೆ, ಕಲೆಕ್ಷನ್ ಆಗೇ ಆಗುತ್ತೆ. ಬಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆಯಲ್ಲ, ಎಲ್ಲ ಥಿಯೇಟ್ರಲ್ಲೂ ಸೋಲ್ಡ್ ಔಟ್ ಆಗಿದೆ. ನೋಡೋಣ ಸರ್. ಓಕೆ, ನಿಮ್ಮ ಹೆಸರು ಸರ್? ಮಂಜುನಾಥ್. ಥ್ಯಾಂಕ್ ಯು ಸರ್. ಅದು ಕಟ್ ಮಾಡಿ.